ಎಲ್ರಿಗೂ ನಮಸ್ತೆ. ಕಡ್ಡಾಯ ಕನ್ನಡ ಪರೀಕ್ಷೆನ ಯಾರು ಬರೆಯೋಕ್ಕೆ ಹೋಗ್ತಾ ಇದ್ದೀರೋ ಅವರಿಗೆಲ್ಲರಿಗೂ ತುಂಬಾ ಹೆಲ್ಪ್ಫುಲ್ ಆಗಿರೋವಂಥ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ನಾನು ಈಗಿನ ಕ್ಲಾಸಲ್ಲಿ ಬಿಡಿಸ್ತಾ ಇದ್ದೀನಿ. ಆ್ಯಂಡ್ ಐ ಹೋಪ್ ಇದು ನಿಮ್ಗೆ ಹೆಲ್ಪ್ ಮಾಡ್ಬೋದು ಅಂತ. ಆ್ಯಂಡ್ ನಾನು ಮತ್ತೆ ಹೇಳ್ತೀನಿ ಏನು ಅಂದರೆ, ಯಾರಿಗೆ ಕನ್ನಡ ಬಗ್ಗೆ ಅಷ್ಟು ಅಂದರೆ ನಂಗೆ ಕನ್ನಡ ಬಗ್ಗೆ ಅಷ್ಟು ನಾಲೆಜ್ ಇಲ್ಲ, ಹೇಗೆ ಎಕ್ಸಾಮ್ ಬರೆಯೋದು, ನೀವೊಂದು ಕೆಲಸ ಮಾಡಿ, ತುಂಬಾ ಕ್ವಶನ್ ಪೇಪರ್ ಓಲ್ಡ್ ಮಾಡೆಲ್ ಕ್ವಶನ್ ಪೇಪರ್ನ ಬಿಡಿಸಿ. ಆಲ್ಮೋಸ್ಟ್ ನಿಮ್ಗೆ 50% ಕವರ್ ಆದಂಗೆ ಲೆಕ್ಕ. ಬಿಕಾಸ್ ಆ ಕ್ವಶನ್ ಪೇಪರಲ್ಲಿ ಎಲ್ಲನೂ ಇನ್ಕ್ಲೂಡ್ ಆಗಿರುತ್ತೆ ಅಲ್ವಾ. ಲೈಕ್ ಒಂದೇ ಒಂದು ಟಾಪಿಕ್ ಬಗ್ಗೆ ಅಂತ ಇರಲ್ಲ. ಓಲ್ಡ್ ಕ್ವಶನ್ ಪೇಪರ್ಸ್ ಅಂದರೆ ಸಂಧಿ, ಸಮಾಸ, ಸಮಾನಾರ್ಥಕ ಪದ, ನುಡಿಗಟ್ಟು ಎಲ್ಲನೂ ಇರುತ್ತೆ. ಸೊ ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಆ್ಯಂಡ್ ಒಂದು ಐಡಿಯಾ ಬರುತ್ತೆ ಕ್ವಶನ್ ಪೇಪರ್ ಹೇಗೆ ಬರುತ್ತೆ ಅಂತ ಅಲ್ವಾ. ಸೊ ಬನ್ನಿ ನಾವು ಇವತ್ತಿನ ದಿನದಲ್ಲಿ ಫಸ್ಟ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡೋಣ. ಆ್ಯಂಡ್ ನೀವು ನೋಡ್ಬೋದು, ನಾನಿಲ್ಲಿ KPSC ಗ್ರೂಪ್ C 2016 ಕ್ವಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ. ಆ್ಯಂಡ್ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಇದಾಗಿದೆ: ಕುಸುಮ ಬಾಲೆ ಈ ಕಾದಂಬರಿಯ ಕರ್ತೃ. ಆಪ್ಷನ್ ಎ ಭೈರಪ್ಪ, ಆಪ್ಷನ್ ಬಿ ಲಂಕೇಶ್, ಆಪ್ಷನ್ ಸಿ ಶ್ರೀನಿವಾಸ್, ಆಪ್ಷನ್ ಡಿ ದೇವನೂರು ಮಹಾದೇವ್. ಆನ್ಸರ್ ಬಂದುಬಿಟ್ಟು ಆಪ್ಷನ್ ಡಿ ದೇವನೂರು ಮಹಾದೇವ್. ಸೆಕೆಂಡ್ ಕ್ವಶನ್: ಕನ್ನಡದ ಮೊದಲ ಗದ್ಯ ಕೃತಿ. ಆಪ್ಷನ್ ಎ ಪಂಚತಂತ್ರ, ಆಪ್ಷನ್ ಬಿ ಧರ್ಮಾವೃತ, ಆಪ್ಷನ್ ಸಿ ವಡ್ಡಾರಾಧನೆ, ಆಪ್ಷನ್ ಡಿ ಜೈಮಿನಿ ಭಾರತ. ಎಸ್, ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್, ವಡ್ಡಾರಾಧನೆ. ನೆಕ್ಸ್ಟ್ ಥರ್ಡ್ ಕ್ವಶನ್: ಭೂಜಾತೆ ಯಾರೆಂದರೆ? ಆಪ್ಷನ್ ಎ ಕೈಕೇಯಿ, ಆಪ್ಷನ್ ಬಿ ಸೀತೆ, ಆಪ್ಷನ್ ಸಿ ಮಂಥರೆ, ಆಪ್ಷನ್ ಡಿ ಸುಮಿತ್ರೆ. ಆ್ಯಕ್ಚುಲಿ ನನಗೂ ಕೂಡ ಕನ್ಫ್ಯೂಸ್ ಆಗಿತ್ತು, ಬಟ್ ನಾನು ಚಿಕ್ಕವಳಿದ್ದಾಗ ರಾಮಾಯಣ ಸೀರಿಯಲ್ ನೋಡ್ತಿದ್ದೆ. ಮೊದಲೆಲ್ಲ ಸೀರಿಯಲ್ ಅಂದರೆ ದೊಡ್ಡವ್ರು ನೋಡ್ತಿದ್ರಲ್ಲ, ಸೊ ಅದರಲ್ಲಿ ಟೈಟಲ್ ಸಾಂಗ್ ಬರ್ತಿತ್ತು, ನೆನಪಿದೆಯಾ ಯಾರಿಗಾದರೂ? ಭೂಜಾತೆ ಅಂತ ಹೇಳಿಬಿಟ್ಟು. ಈ ಕ್ವಶನ್ ಪೇಪರ್ ಬಿಡ್ಸೋಕೆ ನಂಗೆ ತುಂಬ ಹೆಲ್ಪ್ ಆಯಿತು ನೋಡಿ. ಸೀರಿಯಲ್ ನೋಡೋದ್ರಿಂದ ಯೂಸ್ನೂ ಇದೆ ಅಲ್ವಾ. ಓಕೆ, ನೆಕ್ಸ್ಟ್ ಬರೋಣ. ಹೃದಯ ಶಾರದೆ ಇಲ್ಲಿರುವ ಅಲಂಕಾರ. ಇದು ಆನ್ಸರ್ ಗೊತ್ತಾಯ್ತಲ್ವಾ? ಆಪ್ಷನ್ ಬಿ ಸೀತೆ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೃದಯ ಶಾರದೆ ಇಲ್ಲಿರುವ ಅಲಂಕಾರ. ಆಪ್ಷನ್ ಎ ರೂಪಕ, ಆಪ್ಷನ್ ಬಿ ಉಪಮಾಲಂಕಾರ, ಆಪ್ಷನ್ ಸಿ ಶ್ಲೇಷ, ಆಪ್ಷನ್ ಡಿ ದೃಷ್ಟಾಂತ. ಆನ್ಸರ್ ಎ ರೂಪಕ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸಿರಿಸಂಪಿಗೆ ನಾಟಕದ ಕರ್ತೃ ಯಾರು? ಆಪ್ಷನ್ ಎ ಗಿರೀಶ್ ಕಾರ್ನಾಡ್, ಆಪ್ಷನ್ ಬಿ TP ಕೈಲಾಸ, ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್, ಆಪ್ಷನ್ ಡಿ ಸುಬ್ಬಣ್ಣ. ರೈಟ್ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ ಚಂದ್ರಶೇಖರ್ ಕಂಬಾರ್. ನೆಕ್ಸ್ಟ್ ವಚನ ಎಂದರೆ? ವಚನ ಅಂದರೆ ಏನು? ಆಪ್ಷನ್ ಎ ನಿರ್ವಚನ, ಆಪ್ಷನ್ ಬಿ ಬಹುವಚನ, ಆಪ್ಷನ್ ಸಿ ಮಾತು, ಆಪ್ಷನ್ ಡಿ ಏಕವಚನ. ಕೇಳಿರ್ಬೋದು ಅಲ್ವಾ ನೀವು, ನಂಗೆ ವಚನ ಕೊಡು ಅಂತ, ಅಂದರೆ ನಂಗೆ ಮಾತು ಕೊಡು ಅಂತ ಅರ್ಥ. ಸೊ ಯಾವುದೈತಿ ಇಲ್ಲಿ ಆನ್ಸರ್? ಆಪ್ಷನ್ ಸಿ ಮಾತು ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಸೆವೆಂತ್ ಕ್ವಶನ್: ಬೆಟ್ಟ ಪ್ಲಸ್ ತಾವರೆ ಬೆಟ್ಟದಾವರೆ, ಇದು ಯಾವ ಸಂಧಿ? ಆಪ್ಷನ್ ಎ ಎಣ್ ಸಂಧಿ, ಆಪ್ಷನ್ ಬಿ ಲೋಪ ಸಂಧಿ, ಆಪ್ಷನ್ ಸಿ ಆದೇಶ ಸಂಧಿ, ಆಪ್ಷನ್ ಡಿ ಆಗಮ ಸಂಧಿ. ಎಸ್, ಸಿ ಇಸ್ ದ ರೈಟ್ ಆನ್ಸರ್, ಆದೇಶ ಸಂಧಿ. ಯಾಕೆ ಅಂತ ಹೇಳ್ಬೋದು, ಇಲ್ಲಿ ಕ ಚ ಟ ತ ಪಗಳಿಗೆ ಗ ಜ ಡ ದ ಬಗಳು ಕ್ರಮವಾಗಿ ಬಂದರೆ ಅದು ಆದೇಶ ಸಂಧಿ ಆಗಿರುತ್ತೆ. ಸರಿನಾ? ನೆಕ್ಸ್ಟ್ ಕ್ವಶನ್: ಖಗ ಪದದ ಅರ್ಥ. ಆಪ್ಷನ್ ಎ ಕತ್ತಿ, ಆಪ್ಷನ್ ಬಿ ಪಕ್ಷಿ, ಆಪ್ಷನ್ ಸಿ ಕೋಪ, ಆಪ್ಷನ್ ಡಿ ಕೈ. ನೀವು ಕೇಳಿರ್ಬೋದಲ್ವಾ ಖಗ ಮೃಗ ಅಂತ. ಸೊ ಮೃಗ ಅಂದರೆ ಪ್ರಾಣಿ, ಖಗ ಅಂದರೆ ಪಕ್ಷಿ. ಎಸ್, ಬಿ ರೈಟ್ ಆನ್ಸರ್. ಹೆಬ್ಬಂಡೆ ಪದದ ಗುಣವಾಚಕ. ಆಪ್ಷನ್ ಎ ಹೆಬ್ಬ, ಆಪ್ಷನ್ ಬಿ ಬಂಡೆ, ಆಪ್ಷನ್ ಸಿ ಹಿರಿದು, ಆಪ್ಷನ್ ಡಿ ಇರಿದು. ಹೆಬ್ಬಂಡೆ ಇದು ಯಾವ ಒಂದು ಸಮಾಸ ಆಯಿತು ಅಂತ ಹೇಳ್ಬೋದು ಗೊತ್ತಾ? ಎಸ್, ಕರ್ಮಧಾರಯ. ಹಿರಿದು ಅದಕ್ಕೆ ಬಂಡೆ, ಹೆಬ್ಬಂಡೆ. ಸೊ ಆಪ್ಷನ್ ಸಿ ಹಿರಿದು ರೈಟ್ ಆನ್ಸರ್. ಕರ್ಬೊಗೆ ಇದರ ಗುಣವಾಚಕ. ಆಪ್ಷನ್ ಎ ಕಪ್ಪು, ಆಪ್ಷನ್ ಬಿ ಕರ್ಬು, ಆಪ್ಷನ್ ಸಿ ಕರ್ಬ, ಆಪ್ಷನ್ ಡಿ ಕರ್ಬೋ. ಇಲ್ಲಿ ನೀವಂತಲ್ಲ, ಒಂದಿಷ್ಟು ಜನ ಪಂಡಿತರು ಇರ್ತಾರಲ್ವ, ಅಲ್ಲಿ ಕರ್ಬೋಗೆ ಅಂತ ಇದೆ, ಇಲ್ಲಿ ಆಪ್ಷನ್ ಡಿ ಅಲ್ಲಿ ಕರ್ಬೋ ಸೇಮ್ ವರ್ಡ್ ಇದೆ. ಸೊ ಹಾಕ್ಬಿಡೋಣ? ನೋ, ಹಾಕಿಬಿಟ್ರೆ ಹೋಯ್ತು ನಿಮ್ಮ ಆನ್ಸರ್, ಗೋವಿಂದ. ಸೊ ಆಪ್ಷನ್ ಎ ಕಪ್ಪು ಅಂತ ಏನಿದೆ ಅಲ್ವಾ, ಲೈಕ್ ಕಪ್ಪಾದ, ಮೇ ಬಿ ಸಮಥಿಂಗ್ ಏನೋ ಹಾಗೆ ಕರ್ಬೋಗೆ ಇದರ ಗುಣವಾಚಕ ಕಪ್ಪು ಎಂಬ ಅರ್ಥವನ್ನು ಕೊಡುತ್ತೆ. ಓಕೆ,
ನೆಕ್ಸ್ಟ್, ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವುದು. ಆಪ್ಷನ್ ಎ ಕರ್ಮಪದ, ಆಪ್ಷನ್ ಬಿ ಕ್ರಿಯಾಪದ, ಆಪ್ಷನ್ ಸಿ ಕಾರ್ಯಪದ, ಆಪ್ಷನ್ ಡಿ ಧಾತುಪದ. ಯಾವುದು? ಎಸ್, ಆಪ್ಷನ್ ಬಿ ಕ್ರಿಯಾಪದ ರೈಟ್ ಆನ್ಸರ್. ಅದು ಕ್ರಿಯೆ ಪೂರ್ಣವಾಗಿದೆ ಅನ್ನೋಂಥದ್ದನ್ನು ಸೂಚಿಸುತ್ತೆ. ಕರ್ಮಪದ ಅಲ್ಲ, ಕಾರ್ಯಪದ ಅಲ್ಲ, ಧಾತುಪದ ಅಲ್ಲ. ಧಾತುಪದ ಅಂದರೆ ಯಾವುದು? ಕ್ರಿಯೆಯ ಮೂಲ ರೂಪ ಧಾತು ಆಗುತ್ತೆ. ಬಟ್ ಇಲ್ಲಿ ಕೇಳಿರೋದು ಕ್ರಿಯೆ ಪೂರ್ಣವಾಗಿದೆ ಎಂಬ ಅರ್ಥವನ್ನು ಸೂಚಿಸುವಂಥದ್ದು. ಸೊ ಆಪ್ಷನ್ ಬಿ ರೈಟ್ ಆನ್ಸರ್. ಜನರು ಪ್ಲಸ್ ಎಲ್ಲ ಜನರೆಲ್ಲ, ಇದು ಯಾವ ಸಂಧಿ? ಆಪ್ಷನ್ ಎ ಗುಣಸಂಧಿ, ಆಪ್ಷನ್ ಬಿ ದೀರ್ಘ ಸಂಧಿ, ಆಪ್ಷನ್ ಸಿ ಲೋಪ ಸಂಧಿ, ಆಪ್ಷನ್ ಡಿ ಲುಪ್ತ ಸಂಧಿ. ಲೋಪ ಸಂಧಿ ಅಂದರೆ ಇಲ್ಲಿ ಆಚೆ ರನ ಲೋಪ ಆಗಿಲ್ಲ, ಈ ಸೈಡ್ ಎ ಕೂಡ ಬಂದಿದೆ ಅಲ್ವಾ ಪೂರ್ವಪದ ಹಾಗೂ ಉತ್ತರ ಪದದಲ್ಲಿ. ಸೊ ಹಾಗಾಗಿ ಇಲ್ಲಿ ಲುಪ್ತ ಸಂಧಿ ಅಂತ ಹೇಳ್ಬೋದು. ಆಪ್ಷನ್ ಡಿ ಲುಪ್ತ ಸಂಧಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಆಮರ್ದು ಇದರ ಪದದ ತತ್ಸಮ, ಈ ಪದದ ತತ್ಸಮ. ಆಪ್ಷನ್ ಎ ಅಮದ್ದು, ಆಪ್ಷನ್ ಬಿ ಆಮೇದು, ಆಪ್ಷನ್ ಸಿ ಆಮದ್ದು, ಆಪ್ಷನ್ ಡಿ ಅಮೃತ. ಎಸ್, ಸಿ ಆಮದ್ದು ರೈಟ್ ಆನ್ಸರ್. ಮೃಗ ಇದರ ತದ್ಭವ. ಮುರುಗ, ಆಪ್ಷನ್ ಬಿ ಮಿಗ, ಆಪ್ಷನ್ ಸಿ ಮುರ್ಗ, ಆಪ್ಷನ್ ಡಿ ಮುರ್ಗ. ಆಪ್ಷನ್ ಬಿ ಮಿಗ ರೈಟ್ ಆನ್ಸರ್. ಪರ್ವ ಪದದ ತದ್ಭವ. ಆಪ್ಷನ್ ಎ ಪರ್ವ, ಆಪ್ಷನ್ ಬಿ ಪರ್ವ, ಆಪ್ಷನ್ ಸಿ ಹಬ್ಬ, ಆಪ್ಷನ್ ಡಿ ಹರ್ವ. ಯಾವುದಾಗತ್ತೆ ಪರ್ವ ಪದದ ತದ್ಭವ? ಎಸ್, ಸಿ ಹಬ್ಬ ಇಸ್ ರೈಟ್ ಆನ್ಸರ್. ಅಕ್ಷರ ಇದರ ತತ್ಸಮ. ಆಪ್ಷನ್ ಎ ಅಕ್ಕರೆ, ಆಪ್ಷನ್ ಬಿ ಪ್ರೀತಿ, ಆಪ್ಷನ್ ಸಿ ಅಕ್ಷರ, ಆಪ್ಷನ್ ಡಿ ಆಕಾರ. ಆಪ್ಷನ್ ಸಿ ಅಕ್ಷರ ರೈಟ್ ಆನ್ಸರ್. ಕರಗದಿದ್ದರೆ ಇದನ್ನು ಬಿಡಿಸಿ ಬರೆದರೆ. ಆಪ್ಷನ್ ಎ ಕರಗಿ ಪ್ಲಸ್ ಇದ್ದರೆ, ಆಪ್ಷನ್ ಬಿ ಕರಗದೆ ಪ್ಲಸ್ ಇದ್ದರೆ, ಆಪ್ಷನ್ ಸಿ ಕರಗ ಪ್ಲಸ್ ಇದ್ದರೆ, ಆಪ್ಷನ್ ಡಿ ಕರಗಿದ್ದು ಪ್ಲಸ್ ಇದ್ದರೆ. ಹೇಳ್ತಾರಲ್ಲ, ಈಗ ನೀವು ಹೇಳ್ಬೋದು ಕರಗದೆ ಇದ್ದರೆ ಅಂತ ಅಲ್ವಾ. ಸೊ ಇಲ್ಲಿ ಆಪ್ಷನ್ ಬಿ ನೀವು ನೋಡ್ಬೋದು, ಕರಗದೆ ಪ್ಲಸ್ ಇದ್ದರೆ, ಕರಗದಿದ್ದರೆ. ಓಕೆ, ಬಿ ಇಸ್ ದ ರೈಟ್ ಆನ್ಸರ್. ವಿದ್ಯುತ್ ಶಕ್ತಿ ಇದನ್ನು ಬಿಡಿಸಿದರೆ. ಆಪ್ಷನ್ ಎ ವಿದ್ಯುತ್ತು ಶಕ್ತಿ, ಆಪ್ಷನ್ ಬಿ ವಿದ್ಯುತ್ ಪ್ಲಸ್ ಶಕ್ತಿ, ಆಪ್ಷನ್ ಸಿ ವಿದ್ಯುತ್ ಪ್ಲಸ್ ಶಕ್ತಿ, ಆಪ್ಷನ್ ಡಿ ವಿದ್ಯುತ್ ಪ್ಲಸ್ ಶಕ್ತಿ. ಯಾವುದು ರೈಟ್ ಆನ್ಸರ್? ಬಿ ಅಲ್ವಾ, ವಿದ್ಯುತ್ ಪ್ಲಸ್ ಶಕ್ತಿ, ವಿದ್ಯುತ್ ಶಕ್ತಿ ಆಗುತ್ತೆ. ಸದ್ಭಾವನೆ, ಈ ಪದವನ್ನು ಬಿಡಿಸಿದ್ರೆ ಸದ್ ಅಧಿಕ್ ಭಾವನೆ, ಸದ್ ಪ್ಲಸ್ ಭಾವನೆ, ಸತ್ ಪ್ಲಸ್ ಭಾವನೆ, ಸದ್ಭಾ ಪ್ಲಸ್ ವನೆ. ಸದ್ಭಾವನೆ ಒಳ್ಳೆಯ ಭಾವನೆ. ಸೊ ಸತ್ ಅಂದರೆ ಒಳ್ಳೆಯ. ಆಪ್ಷನ್ ಸಿ ಸತ್ ಪ್ಲಸ್ ಭಾವನೆ, ಸದ್ಭಾವನೆ. ಆನ್ಸರ್ ಸಿ. ಧುರ ಇದರ ಅರ್ಥ. ಆಪ್ಷನ್ ಎ ದೂರ, ಆಪ್ಷನ್ ಬಿ ಯುದ್ಧ, ಆಪ್ಷನ್ ಸಿ ದುಷ್ಟ, ಆಪ್ಷನ್ ಡಿ ದುರುಳ. ಧುರ ಪದದ ಅರ್ಥ ಯುದ್ಧ ಅಂತ ಆಗುತ್ತೆ. ಸೊ ಆಪ್ಷನ್ ಬಿ ಯುದ್ಧ ರೈಟ್ ಆನ್ಸರ್. ತೃಣ ಅಂದರೆ ಆಪ್ಷನ್ ಎ ಕಲ್ಲು, ಆಪ್ಷನ್ ಬಿ ಚೂರ್ಣ, ಆಪ್ಷನ್ ಸಿ ತರುಣ, ಆಪ್ಷನ್ ಡಿ ಹುಲ್ಲು. ಯಾವುದಾಗತ್ತೆ ಇಲ್ಲಿ? ಎಸ್, ತೃಣ ಅಂದರೆ ಹುಲ್ಲು. ಸೊ ಆಪ್ಷನ್ ಡಿ ರೈಟ್ ಆನ್ಸರ್. ಪಥ ಇದರ ಸಮಾನಾರ್ಥಕಗಳು. ಆಪ್ಷನ್ ಎ ಅಲ್ಲಿ ನೋಡ್ಬೋದು ನೀವು, ಮಾರ್ಗ, ಪರಿಧಿ ಅಂತ ಕೊಟ್ಟಿದ್ದಾರೆ. ಸೊ ಮಾರ್ಗ ಅಂದರೆ ಇಲ್ಲಿ ಪಥ ಅಂತ ಎಸ್ ಆಗ್ಬೋದು. ಬಟ್ ಪರಿಧಿ ಅಂದರೆ ಪಥ, ಇದು ಸಮಾನಾರ್ಥಕ ಆಗುತ್ತಾ? ಅಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ನೋಡಿ, ಮಾರ್ಗ ದಾರಿ ಅಂತ ಇದೆ. ಸೊ ಮಾರ್ಗ ಅಂದರೆ ಕೂಡ ಪಥನೇ, ದಾರಿ ಅಂದರೆ ಕೂಡ ಪಥನೇ ಅಲ್ವಾ. ಸೊ ಇರಲಿ ನೋಡೋಣ. ನೆಕ್ಸ್ಟ್ ಆಪ್ಷನ್ ಸಿಗೆ ಬನ್ನಿ. ಆದಿ ಪ್ಲಸ್, ಸೊ ಆದಿ ಹಾದಿ. ಆದಿ ಅಂದರೆ ಪ್ರಾರಂಭ ಅಲ್ವಾ. ಸೊ ಹಾದಿ ಅಂದರೆ ಪಥ ಆಗುತ್ತೆ. ಇದರಲ್ಲಿ ಒಂದಾಗುತ್ತೆ, ಒಂದು ಸಮಾನಾರ್ಥಕ ಆಗಲ್ಲ. ಸೊ ಆಪ್ಷನ್ ಡಿಗೆ ಬನ್ನಿ. ರಸ್ತೆ, ರೋಡು ಅಲ್ವಾ. ರೋಡ್ ಅಂತ ಇಂಗ್ಲೀಷಲ್ಲಿ ಅಂತಾರೆ, ಬಟ್ ಅದಕ್ಕಿಂತ ಆಪ್ಷನ್ ಬಿ ಏನಿದೆ ಅಲ್ಲ ಎಕ್ಸಾಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ ಬಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಅಂತೆ ಪ್ಲಸ್ ಆಗದು ಇದನ್ನು ಸೇರಿಸಿ ಬರೆದರೆ. ನೋಡೋಣ. ಆಪ್ಷನ್ ಎ ಅಂತೆಗದು, ಆಪ್ಷನ್ ಬಿ ಅಂತಗದು,
ಆಪ್ಷನ್ ಸಿ ಅಂತಾಗದು, ಆಪ್ಷನ್ ಡಿ ಅಂತೇಗದು. ಯಾವುದಾಗುತ್ತೆ? ಎಸ್, ಆಪ್ಷನ್ ಸಿ ಅಂತಾಗದು ರೈಟ್ ಆನ್ಸರ್. ಇದನ್ನು ಹೀಗೂ ಕೇಳ್ಬೋದು, ಅಂತಾಗದು ಇದನ್ನು ಬಿಡಿಸಿ ಬರೆದರೆ ಅಲ್ವಾ? ಅಂತಾಗೋದು ಇದನ್ನು ಬಿಡಿಸಿ ಬರೆದ್ರೆ ಅಂತೆ ಪ್ಲಸ್ ಆಗೋದು ಅಂತ ಆಗುತ್ತೆ. ಓಕೆ, ನೆಕ್ಸ್ಟ್ ಅಂಗ್ರಿ ಇದರ ಸಮಾನಾರ್ಥಕ. ಅಂಗ್ರಿ ಅಂದರೆ ಆಪ್ಷನ್ ಎ ಹಸಿವು ಸಂಕಟ, ಆಪ್ಷನ್ ಬಿ ಪಾದ ಚರಣ, ಆಪ್ಷನ್ ಸಿ ಚರಣ ಕಾಲು, ಆಪ್ಷನ್ ಡಿ ತುದಿ ಮೊದಲು. ಸೊ ಇಲ್ಲಿ ಅಂಗ್ರಿ ಪದದ ಸಮಾನಾರ್ಥಕ ಬಿ ಪಾದ ಚರಣ. ಓಕೆ, ರೈಟ್ ಆನ್ಸರ್. ನೆಕ್ಸ್ಟ್ ಸರಿಯಾದ ಪದವನ್ನು ಗುರುತಿಸಿ. ಸಮಾಜಘಾತುಕ, ಆಪ್ಷನ್ ಬಿ ಸಮಾಜಘಾತುಕ, ಆಪ್ಷನ್ ಸಿ ಸಮಾಜಘಾತಕ, ಆಪ್ಷನ್ ಡಿ ಸಮಾಜಘಾತಂಕ. ಯಾವ್ದು ಸರಿಯಾದ ಪದ ಅಲ್ವಾ? ನಿಮಗೆ ಗೊತ್ತಾಗತ್ತಲ್ವಾ ನೋಡಿದ್ರೆ? ಆಪ್ಷನ್ ಎ ಸಮಾಜಘಾತುಕ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ತಪ್ಪಿರದ ಪದವನ್ನು ಗುರುತಿಸಿ. ವಿವಿಧೋದ್ದೇಶ, ಆಪ್ಷನ್ ಬಿ ವಿವಿಧೋದ್ದೇಶ, ಆಪ್ಷನ್ ಸಿ ವಿವಿಧೋದ್ದೇಶ, ಆಪ್ಷನ್ ಡಿ ವಿವಿಧೋದ್ದೇಶ. ಯಾವುದು ತಪ್ಪೇ ಇರದೇ ಇರೋವಂಥದ್ದು? ಎಸ್, ಆಪ್ಷನ್ ಎ ವಿವಿಧೋದ್ದೇಶ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಹಸು ಪದದ ಸಮಾನಾರ್ಥಕಗಳು ಕೊಟ್ಟಿದ್ದಾರೆ. ಆಪ್ಷನ್ ನೋಡೋಣ. ಆಪ್ಷನ್ ಎ ಪ್ರಾಣ ಜೀವ, ಆಪ್ಷನ್ ಬಿ ಆಕಳು ಹಸು, ಆಪ್ಷನ್ ಸಿ ಹಸು ಪ್ರಾಣ, ಆಪ್ಷನ್ ಡಿ ಹಸು ದನ. ಯಾವುದಿರ್ಬೋದು? ನೀವು ಕೇಳಿರ್ಬೋದು ಅಲ್ವಾ, ಹಸು ನೀಗಿದ್ರು ಅಂತ ಅಂದರೆ ಪ್ರಾಣ ಬಿಟ್ಟರು ಅಂತ ಆಗುತ್ತೆ. ಸೊ ಇಲ್ಲಿ ಆಪ್ಷನ್ ಎ ಪ್ರಾಣ ಜೀವ ಅನ್ನುವಂಥದ್ದು ರೈಟ್ ಆನ್ಸರ್. ನೆಕ್ಸ್ಟ್ ಇವರು ರತ್ನಪ್ರಿಯರು. ರತ್ನತ್ರಯರು ಮೇ ಬಿ ಮಿಸ್ಟೇಕ್ ಇರಬೇಕು. ಆಪ್ಷನ್ ನೋಡೋಣ. ಎ ಪಂಪ ರನ್ನ ಜನ್ನ, ಆಪ್ಷನ್ ಬಿ ಹರಿಹರ ಪಂಪ ಜನ್ನ, ಆಪ್ಷನ್ ಸಿ ಪಂಪ ಪೊನ್ನ ರನ್ನ, ಆಪ್ಷನ್ ಡಿ ನಾಗಚಂದ್ರ ನಾಗವರ್ಮ ನಾಗದೇವ. ಯಾರಿರ್ಬೋದು? ಎಸ್, ಆಪ್ಷನ್ ಸಿ ಪಂಪ ಪೊನ್ನ ರನ್ನ ಇವರು ರತ್ನ ಪ್ರಿಯರು. ಓಕೆ, ನೀವು ಇದಕ್ಕೆ ಕೋಡ್ ನೆನ್ಪಿಡ್ಕೊಳ್ಬೋದು, ಪಪೋರ ಅಂತ ಹೇಳಿಬಿಟ್ಟು ಅಲ್ವಾ? ಅವರು ಈಗ ನೀವು ಆಪ್ಷನ್ ಎ ಅಲ್ಲಿ ನೋಡಿ, ಪಂಪ ರನ್ನ ಜನ್ನ ಇವ್ರು 3 ಜನ ಏನಿದ್ದಾರೆ ಅವರು ಕವಿ ಚಕ್ರವರ್ತಿಗಳು. ಓಕೆ, ನೆಕ್ಸ್ಟ್ ಕ್ವಶನ್, ಅನಕ್ಷರಸ್ಥರು ಕಟ್ಟಿ ಹಾಡಿದಂತಹ ಸಾಹಿತ್ಯ. ಆಪ್ಷನ್ ಎ ಜನಪ್ರಿಯ ಸಾಹಿತ್ಯ, ಆಪ್ಷನ್ ಬಿ ಜನ ಸಾಹಿತ್ಯ, ಆಪ್ಷನ್ ಸಿ ಜನಪದ ಸಾಹಿತ್ಯ, ಆಪ್ಷನ್ ಡಿ ಅನಕ್ಷರ ಸಾಹಿತ್ಯ. ಯಾವುದು? ಎಸ್, ಆಪ್ಷನ್ ಸಿ ಜನಪದ ಸಾಹಿತ್ಯ ರೈಟ್ ಆನ್ಸರ್. ಕನ್ನಡದ ಮೊದಲ ಗದ್ಯ ಗ್ರಂಥ. ಆಪ್ಷನ್ ಎ ಕರ್ನಾಟಕ ಭಾರತ ಕಥಾಮಂಜರಿ, ಆಪ್ಷನ್ ಬಿ ವಡ್ಡಾರಾಧನೆ, ಆಪ್ಷನ್ ಸಿ ಮುದ್ದಣ್ಣ ಮನೋರಮೆಯರ ಸಲ್ಲಾಪ, ಆಪ್ಷನ್ ಡಿ ಮಲೆಗಳಲ್ಲಿ ಮದುಮಗಳು. ಇದನ್ನು ನೀವು ಕವಿಕೃತಿ ಪರಿಚಯ ಓದಬೇಕಾದ್ರೆ ಗೊತ್ತಾಗತ್ತಲ್ವಾ? ಎಸ್, ಆಪ್ಷನ್ ಬಿ ವಡ್ಡಾರಾಧನೆ ಅನ್ನುವಂಥದ್ದು ಕನ್ನಡದ ಮೊದಲ ಗದ್ಯ ಗ್ರಂಥ. ಓಕೆ, ನೆಕ್ಸ್ಟ್ ಪಂಪನಿಗೆ ಆಶ್ರಯ ನೀಡಿದಂಥ ಅರಸ ಯಾರು? ಆಪ್ಷನ್ ಎ ಅರಿಕೇಸರಿ, ಆಪ್ಷನ್ ಬಿ ತೈಲಪ್ಪ, ಆಪ್ಷನ್ ಸಿ ವೀರಬಲ್ಲಾಳ, ಆಪ್ಷನ್ ಡಿ ಕೃಷ್ಣದೇವರಾಯ. ಸೊ ಆನ್ಸರ್ ಬಂದು ಆಪ್ಷನ್ ಎ ಅರಿಕೇಸರಿ. ಪಂಪನಿಗೆ ಆಶ್ರಯ ನೀಡಿದಂಥ ಅರಸ ಅರಿಕೇಸರಿ. ಚಂಪಕಮಾಲಾ ವೃತ್ತದಲ್ಲಿರುವಂತಹ ಗಣಗಳ ಸಂಖ್ಯೆ. ಚಂಪಕಮಾಲಾ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ. ಆಪ್ಷನ್ ಎ 7 ಗಣ, ಆಪ್ಷನ್ ಬಿ 6 ಗಣ, ಆಪ್ಷನ್ ಸಿ 5 ಗಣ, ಆಪ್ಷನ್ ಡಿ 4 ಗಣ. ಎಸ್, ಆನ್ಸರ್ ಆಪ್ಷನ್ ಎ 7 ಗಣ. ನೆಕ್ಸ್ಟ್ ಹಳಗನ್ನಡದ ಸಪ್ತಮಿ ವಿಭಕ್ತಿ ಪ್ರತ್ಯಯ. ಹೊಸಗನ್ನಡದಲ್ಲಿ ಹೇಗೆ ಪ್ರಥಮದಿಂದ ಸಂಬೋಧನವರೆಗೂ ಸಪ್ತಮಿ ವಿಭಕ್ತಿ ಹಾಗೂ ವಿಭಕ್ತಿ ಪ್ರತ್ಯಯ ಇದ್ದಾವೋ, ಹಾಗೆ ಹಳೆಗನ್ನಡದಲ್ಲೂ ಕೂಡ ವಿಭಕ್ತಿ ಪ್ರತ್ಯಯ ಇದ್ದಾವೆ. ಅದರಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಹೊಸಗನ್ನಡದಲ್ಲಿ ಸಪ್ತಮಿ ವಿಭಕ್ತಿ ಪ್ರತ್ಯಯ ಅಲ್ಲಿ ಅಂತ ಆಗುತ್ತೆ. ಸೊ ಹಳೆಗನ್ನಡಕ್ಕೆ ಬಂದರೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ನೋಡೋಣ. ಆಪ್ಷನ್ ನೋಡೋಣ. ಆಪ್ಷನ್ ಎ ಒಳ್, ಆಪ್ಷನ್ ಬಿ ಅತ್ತಣಿಂ, ಆಪ್ಷನ್ ಸಿ ಅಂ, ಆಪ್ಷನ್ ಡಿ
ಮ. ಓಕೆ, ಸೊ ಇಲ್ಲಿ ಕರೆಕ್ಟ್ ಆನ್ಸರ್ ಬಂದು ಆಪ್ಷನ್ ಎ ಒಳ್ ಹಳಗನ್ನಡ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗತ್ತೆ. ಓಕೆ, ನೆಕ್ಸ್ಟ್ ಕರ್ನಾಟ ಭಾರತ ಕಥಾಮಂಜರಿ ಈ ಕಾವ್ಯ ಯಾವ ಛಂದಸ್ಸಿನಲ್ಲಿದೆ? ಕರ್ನಾಟ ಭಾರತ ಕಥಾಮಂಜರಿ ಆಪ್ಷನ್ ಎ ಭಾಮಿನಿ, ಆಪ್ಷನ್ ಬಿ ವಾರ್ಧಕ, ಆಪ್ಷನ್ ಸಿ ಭೋಗ, ಆಪ್ಷನ್ ಡಿ ಪರಿವರ್ಧಿನಿ. ಯಾವ ಒಂದು ಛಂದಸ್ಸಿನಲ್ಲಿದೆ ಅಂತ ಕೇಳಿದ್ದಾರೆ ಅಲ್ವಾ? ಸೊ ರೈಟ್ ಆನ್ಸರ್ ಬಂದು ಆಪ್ಷನ್ ಎ ಭಾಮಿನಿ ಈಸ್ ದ ರೈಟ್ ಆನ್ಸರ್. ಕರ್ನಾಟ ಭಾರತ ಕಥಾಮಂಜರಿ ಕಾವ್ಯ ಭಾಮಿನಿ. ಓಕೆ, ಈಗ ನಾವು ವಾರ್ಧಕ ನೋಡೋದಾದರೆ ಹರಿಶ್ಚಂದ್ರ ಕಾವ್ಯ ಏನಿದೆ ಅಲ್ಲ ಅದು ವಾರ್ಧಕಕ್ಕೆ ಆಗಬಹುದು. ನೆಕ್ಸ್ಟ್ 81ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿದ್ದವರು? ಆಪ್ಷನ್ ಎ ಹಂಪ ನಾಗರಾಜಯ್ಯ, ಬಿ ಚಿದಾನಂದಮೂರ್ತಿ, ಸಿ ಡಾಕ್ಟರ್ ಸಿದ್ಧಲಿಂಗಯ್ಯ, ಡಿ ಹಾಮಾನಾಯಕ್. ಎಸ್, ಆಪ್ಷನ್ ಸಿ ಡಾಕ್ಟರ್ ಸಿದ್ಧಲಿಂಗಯ್ಯ ರೈಟ್ ಆನ್ಸರ್. ಎಸ್, ಇದಾಗಿತ್ತು ಇವತ್ತಿನ ಕಡ್ಡಾಯ ಕನ್ನಡ ಮಾಡೆಲ್ ಕ್ವೆಶ್ಚನ್ ಪೇಪರ್. ಆ್ಯಂಡ್ ಐ ಹೋಪ್ ನಿಮಗೆ ಹೆಲ್ಪ್ ಆಗಿರುತ್ತೆ ಅಂತ. ಇನ್ನೂ ಮುಂದಿನ ಪೇಪರ್ನ ಸಾಲ್ವ್ ಮಾಡೋಣ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ನೆಕ್ಸ್ಟ್ ವಿಡಿಯೋ ಮಾಡಿ ಅಂತ ಐ ವಿಲ್. ಓಕೆ, ಥ್ಯಾಂಕ್ ಯು.